ಈ ಸಿದ್ಧಶ್ರೀ ಎತ್ನಾಲ್ ಕಾರ್ಖಾನೆಗೆ ನಾವು ಕಬ್ಬು ಕೊಟ್ಟಿದ್ವಿ ಸರ್. 14 ಎಕರೆ 20 ಗುಂಟೆ ಇರ್ತಕ್ಕಂಥ ಜಮೀನು ಪೂರ ಸರ್ ಎಲ್ಲವೂ ಕೂಡ ಅವ್ರಿಗೆ ಕೊಟ್ಟಿದ್ವಿ ಸರ್. ಕೊಟ್ಟ ನಂತರ ನಾವು 13 ಗಾಡಿ ಸಿದ್ಧಶ್ರೀ ಎತ್ನಾಲ್ ಫ್ಯಾಕ್ಟ್ರಿ ಹೋಗಿವಿ ಸರ್. ಹೋದ ನಂತರ ನಮ್ಮ ತಮ್ಮಗೆ ಸ್ವಲ್ಪ ಏನೋ ವ್ಯತ್ಯಾಸ ಬಂತು ತೂಕದಲ್ಲಿ. ವ್ಯತ್ಯಾಸ ಬಂದಾಗ ನನಗೆ ಕಾಲ್ ಮಾಡಿ ಹೇಳಿದ್ರು, ಅಣ್ಣ ಈ ತರ ತೂಕದಲ್ಲಿ ಮೋಸ ಆಗ್ತದೆ ಅಂತಕ್ಕಂಥ ನನ್ನ ಭಾವನೆ, ಸ್ವಲ್ಪ ಚೆಕ್ ಮಾಡಿದ್ರೆ ಬೆಟರ್ ಆಗುತ್ತೆ, ಉತ್ತಮ ಆಗುತ್ತೆ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಬಂಕೂರು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಟದಲ್ಲಿ ನಾನು ಕಾಟ ಮಾಡಿ ನೋಡಿದಾಗ 34.625 ಬಂತು ಇಲ್ಲಿಂದು. ಸಿದ್ಧಶ್ರೀ ಎತ್ನಾಲ್ ಫ್ಯಾಕ್ಟ್ರಿಯಲ್ಲಿ ಮಾಡಿದಾಗ 33.328 ಬಂತು ಸರ್. ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ಮಾಡಿರ್ತಕ್ಕಂಥ ಕಾಟದಲ್ಲಿ ಏನೋ ವ್ಯತ್ಯಾಸ ಇದೆ, ನಮ್ಮ ಕಡೆ ಯಾವುದೇ ರೀತಿ ಮೋಸ ಆಗ್ತಾ ಇಲ್ಲ, ಆಗೋಕ್ಕೂ ಚಾನ್ಸ್ ಇಲ್ಲ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ಮತ್ತೊಂದು ಗಾಡಿ ಕೂಡ ಮಾಡಿ ನೋಡಿದಾಗ ಅವ್ರು ಆಸ್ ಇಟ್ ಈಸ್ ಅದೇ ತರ ಒಂದು ರೀಸನ್ ಬಂತು ಸರ್. ಈಗ ಏನ್ ಹೇಳ್ತೀರಿ ಇದಕ್ಕೆ? ಮತ್ತೆ ನಿಮಗೆ ಯಾರು ಮೋಸ ಮಾಡ್ರ ಅಂತ ಅನ್ಸುತ್ತೆ? ನಮ್ಗೆ ಸಿದ್ಧಶ್ರೀ ಎತ್ನಾಲ್ ಫ್ಯಾಕ್ಟ್ರಿ ಕಾರ್ಖಾನೆಯವರಿಂದ ನೇರವಾಗಿ ಮೋಸ ಸರ್. ಎಷ್ಟು ವೇರಿಯೇಷನ್ ಆಗಿದೆ? ನಮ್ದು ವ್ಯಾಲ್ಯೂಯೇಷನ್ ಅವರೇಜ್ ಲೆಕ್ಕ ಹಾಕಿದಾಗ 1 ಲಕ್ಷ ರೂಪಾಯಿ ನಮ್ಗೆ ಮೋಸ ಆಗಿದೆ ಸರ್. ನಿಮ್ದು ಒಟ್ಟು ಎಷ್ಟು ಟನ್ ಕಳಿಸಿರಿ ಅವ್ರಿಗೆ? ನಾವು ಟೋಟಲ್ ಕಳಿಸಿರೋದು 380 ಟನ್ ಸರ್. ಎಷ್ಟು ಲಾರಿಗಳು ಹೋಗೋದು? 15-16 ಲಾರಿ ಹೋಗ್ಯಾವ ಸರ್. ನಿಮ್ದು ಒಬ್ಬರದೇ? ನಮ್ದು ಒಬ್ಬರದೇ ಸರ್. 14 ಎಕರೆ 20 ಗುಂಟೆಲಿ ಸರಾಸರಿ 1 ಲಕ್ಷ ರೂಪಾಯಿ ಅವ್ರು ನಮ್ಗೆ ತಪ್ಪಿಗೆ ಹಾಕ್ತಾರೆ ಸರ್. ಈಗ ಏನಾಗ್ಬೇಕ್ರಿ ನಿಮಗೆ? ಸರ್ ನಮ್ಗೆ ನ್ಯಾಯ ಕೊಡ್ಬೇಕು ಸರ್, ಮತ್ತೇನಿಲ್ಲ. ನಮ್ಗೆ ಆಗಿರ್ತಕ್ಕಂಥ ಮೋಸಕ್ಕೆ ನಮ್ಗೆ ನ್ಯಾಯ ಕೊಡ್ಬೇಕು. ಜಿಲ್ಲಾಧಿಕಾರಿ ಅವ್ರು ಎಚ್ಚೆತ್ಕೊಂಡು ಕಾನೂನಾತ್ಮಕ ಕ್ರಮ ವಹಿಸ್ಬೇಕು ಸರ್. ತಪ್ಪಿತಸ್ಥರಿಗೆ ಇದು ಆಗ್ಬೇಕು ಸರ್. ರೈತರಿಗೆ ಯಾವುದೇ ತರ ಇನ್ನು ಮುಂದೆ ರೈತರಿಗೆ ಯಾವುದೇ ತರ ಮೋಸ ಆಗ್ಬಾರ್ದು ನಮ್ಮ ದೃಷ್ಟಿ ಸರ್. ಹಾಗಾಗಿ ನಾವು 15ನೇ ತಾರೀಕು ಬಂಕೂರು ರಾಜ್ಯ ಹೆದ್ದಾರಿಯಲ್ಲಿ ಒಂದು ಪ್ರೊಟೆಸ್ಟ್ ಅನ್ನು ಇಟ್ಕೊಂಡು, ಮತ್ತೆ ಇಲ್ಲಿ ಗುಲ್ಬರ್ಗ ಜಿಲ್ಲಾಧಿಕಾರಿ ಮುಖ್ಯನ ಆಗ್ತಕ್ಕಂಥ ಇಟ್ಕೊಂಡು ಸರ್. ನನ್ನ ಹೆಸರು? ನನ್ನ ಹೆಸರು ಬಸವರಾಜ್ ಸೂರ್ಯ, ತಂಬಾಡ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ.